we learn few English words, their meaning in English and Kannada also, and sentence. Now let's start. Vulnerable. 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 vulnerable meaning in English ನಲ್ಲಿ ನೋಡ್ರಿ unsafe. UNSAFE unsafe. ಕನ್ನಡದಲ್ಲಿ ದುರ್ಬಲ. vulnerable ಅಂದ್ರೆ ದುರ್ಬಲ. ಸೆಂಟೆನ್ಸ್ ನೋಡ್ರಿ, children are the most vulnerable members of society. Children are the most vulnerable members of society. Vulnerable ಅಂದ್ರೆ ದುರ್ಬಲ. Probably. PROBABLY. Probably ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ರಿ ಲೈಕ್ಲಿ, ಪರ್ಹ್ಯಾಪ್ಸ್. probably ಅಂದರೆ ಇಂಗ್ಲೀಷ್ನಲ್ಲಿ ಲೈಕ್ಲಿ ಮತ್ತು ಪರ್ಹ್ಯಾಪ್ಸ್. ಕನ್ನಡದಲ್ಲಿ ಬಹುಶಃ ಮತ್ತು ಬಹುಮಟ್ಟಿಗೆ. ಸೆಂಟೆನ್ಸ್ ನೋಡ್ರಿ, ಟುಡೇ probably it would rain. Today probably it would rain. ನೆಕ್ಸ್ಟ್ ನೋಡ್ರಿ, ಈಗ ಪ್ರಿಸಿಯನ್. ನೆಕ್ಸ್ಟ್ ನೋಡ್ರಿ, PRECISION ಪ್ರಿಸಿಷನ್. PRECISION ಪ್ರಿಸಿಷನ್ ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಸಾಕ್ಟ್ನೆಸ್. ಪ್ರಿಸಿಷನ್ ಅಂದರೆ ಎಕ್ಸಾಕ್ಟ್ನೆಸ್. ಕನ್ನಡದಲ್ಲಿ ನಿಖರತೆ. ಪ್ರಿಸಿಷನ್ ಅಂದರೆ ನಿಖರತೆ. ಸೆಂಟೆನ್ಸ್ ನೋಡ್ರಿ, ದ ಏರೋಪ್ಲೇನ್ ಮೇಡ್ ಎ ಪ್ರಿಸಿಷನ್ approach for landing. The aeroplane made a precision approach for landing. Precision ಅಂದ್ರೆ ನಿಖರತೆ. lawsuit. LAWSUIT. lawsuit ಅಂದರೆ ಇಂಗ್ಲೀಷ್ನಲ್ಲಿ ಕೇಸ್, ಕನ್ನಡದಲ್ಲಿ ಮುಕದ್ದಮೆ. lawsuit ಅಂದರೆ ಕನ್ನಡದಲ್ಲಿ ಮುಕದ್ದಮೆ. ಸೆಂಟೆನ್ಸ್ ನೋಡ್ರಿ, parents have filed a lawsuit against the institution. Parents have filed a lawsuit against the institution. lawsuit ಅಂದರೆ ಮುಕದ್ದಮೆ. convene. convene convene ಅಂದರೆ ಮೀಟಿಂಗ್, ಸಭೆ. ಕನ್ವಿನ್ ಅಂದರೆ ಇಂಗ್ಲೀಷ್ನಲ್ಲಿ ಮೀಟಿಂಗ್ ಮತ್ತು ಕನ್ನಡದಲ್ಲಿ ಸಭೆ. ಕನ್ವಿನ್ ಅಂದರೆ ಸಭೆ. ಸೆಂಟೆನ್ಸ್ ನೋಡಿ, ದ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕನ್ವೀನ್ ಎ ವರ್ಚುವಲ್ ಸೆಷನ್ ಟು ಡಿಸ್ಕಸ್ ನ್ಯಾಷನಲ್ ಕ್ರೈಸಿಸ್. ದ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಕನ್ವೀನ್ ಅಂದರೆ ಸಭೆ, ಎ ವರ್ಚುವಲ್ ಸೆಷನ್ ಟು ಡಿಸ್ಕಸ್ ನ್ಯಾಷನಲ್ ಕ್ರೈಸಿಸ್. ಪವೇಮೆಂಟ್. PAVEMENT. ಪವೇಮೆಂಟ್ ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ರಿ ಪಾತ್ವೇ. ಪವೇಮೆಂಟ್ ಅಂದರೆ ಪಾತ್ವೇ, ಕನ್ನಡದಲ್ಲಿ ಪಾದಚಾರಿ. ಪವೇಮೆಂಟ್ ಅಂದರೆ ಪಾದಚಾರಿ. ಸೆಂಟೆನ್ಸ್ ನೋಡ್ರಿ, ದ ವಿಮೆನ್ ಗೇವ್ ಬರ್ತ್ ಆನ್ ದ ಪವೇಮೆಂಟ್ ಔಟ್ಸೈಡ್ ದ ಹಾಸ್ಪಿಟಲ್. ದ ವಿಮೆನ್ ಗೇವ್ ಬರ್ತ್ ಆನ್ ದ ಪವೇಮೆಂಟ್ ಔಟ್ಸೈಡ್ ದ ಹಾಸ್ಪಿಟಲ್. norms. 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 norms ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ರಿ ರೂಲ್ಸ್. norms ಅಂದರೆ ರೂಲ್ಸ್, ಕನ್ನಡದಲ್ಲಿ ನಿಯಮ, ಕಾಯ್ದೆಗಳು. norms ಅಂದರೆ ನಿಯಮ, ಕಾಯ್ದೆಗಳು. ನಾವು ಸೆಂಟೆನ್ಸ್ ನೋಡ್ರಿ, ಲಾಕ್ಡೌನ್ ನಾರ್ಮ್ಸ್ ಡೋಂಟ್ ಸ್ಟಾಪ್ ಸರ್ವಿಂಗ್ ಡಾಕ್ಟರ್ಸ್. ಲಾಕ್ಡೌನ್ ನಾರ್ಮ್ಸ್ ಡೋಂಟ್ ಸ್ಟಾಪ್ ಸರ್ವಿಂಗ್ ಡಾಕ್ಟರ್ಸ್. ನಾರ್ಮ್ಸ್ ಅಂದರೆ ರೂಲ್ಸ್, ನಿಯಮ, ಕಾಯ್ದೆ. ಸೆಟ್ಬ್ಯಾಕ್. SETBACK. ಸೆಟ್ಬ್ಯಾಕ್. ಸೆಟ್ಬ್ಯಾಕ್ ಅಂದರೆ ಪ್ರಾಬ್ಲಮ್ಸ್, ಇಶ್ಯೂ. ಸೆಟ್ಬ್ಯಾಕ್ ಅಂದರೆ ಪ್ರಾಬ್ಲಮ್ ಮತ್ತು ಇಶ್ಯೂ ಇಂಗ್ಲೀಷ್ನಲ್ಲಿ ನೋಡ್ರಿ. ಇದು ಕನ್ನಡದಲ್ಲಿ ಹಿನ್ನಡೆ, ಪ್ರತಿಬಂಧ. ಸೆಟ್ಬ್ಯಾಕ್ ಅಂದರೆ ಹಿನ್ನಡೆ ಮತ್ತು ಪ್ರತಿಬಂಧ. ಸೆಂಟೆನ್ಸ್ ನೋಡಿ, there was a serious setback for the peace. There was a serious setback for the peace. Next ನೋಡ್ರಿ, enormously. 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 enormously ಅಂದರೆ ಇಂಗ್ಲೀಷ್ನಲ್ಲಿ ವೆರಿ ಮತ್ತು ಎಕ್ಸ್ಟ್ರೀಮ್ಲಿ, ಕನ್ನಡದಲ್ಲಿ ಅಗಾಧವಾಗಿ. enormously ಅಂದರೆ ಅಗಾಧವಾಗಿ. ಸೆಂಟೆನ್ಸ್, ಕ್ವಾಲಿಟಿ ಆಫ್ ದ ಲೈಫ್ varies enormously from place to place. Quality of life varies enormously from place to place. Next ನೋಡ್ರಿ, incumbent. INCUMBENT. incumbent ಅಂದರೆ ಕರೆಂಟ್, ಸ್ಥಾನಿಕ. ಇನ್ಕಂಬೆಂಟ್ ಅಂದರೆ ಕರೆಂಟ್ ಮತ್ತು ಸ್ಥಾನಿಕ. ಸೆಂಟೆನ್ಸ್ ನೋಡ್ರಿ, ದ ಇನ್ಕಂಬೆಂಟ್ ಪ್ರೆಸಿಡೆಂಟ್ ಗಾಟ್ ಡಿಫೀಟೆಡ್. ದ ಇನ್ಕಂಬೆಂಟ್ ಅಂದರೆ ಸ್ಥಾನಿಕ, ಪ್ರೆಸಿಡೆಂಟ್ ಗಾಟ್ ಡಿಫೀಟೆಡ್. ಅಶಾಲ್ಟ್.
ASSAULT ಅಶಾಲ್ಟ್. ಅಶಾಲ್ಟ್ ಅಂದರೆ ಹಿಟ್. ಅಶಾಲ್ಟ್ ಅಂದರೆ ಹಿಟ್. ಕನ್ನಡದಲ್ಲಿ ನೋಡ್ರಿ ದಾಳಿ ಮತ್ತು ಆಕ್ರಮಣ. ಅಶಾಲ್ಟ್ ಅಂದರೆ ದಾಳಿ ಮತ್ತು ಆಕ್ರಮಣ. ಸೆಂಟೆನ್ಸ್ ನೋಡ್ರಿ, ಹಿ ಪ್ಲೀಡೆಡ್ ಗಿಲ್ಟಿ ಟು ಅಶಾಲ್ಟಿಂಗ್ ಆ್ಯನ್ ಇನ್ನೋಸೆಂಟ್. ಹಿ ಪ್ಲೀಡೆಡ್ ಗಿಲ್ಟಿ ಟು ಅಶಾಲ್ಟಿಂಗ್ ಆ್ಯನ್ ಇನ್ನೋಸೆಂಟ್. ಅಶಾಲ್ಟ್ ಅಂದರೆ ಹಿಟ್ ಮತ್ತು ದಾಳಿ ಮತ್ತು ಆಕ್ರಮಣ. ಹಾಲ್ಟ್, HALT, ಹಾಲ್ಟ್. ಹಾಲ್ಟ್ ಅಂದರೆ ಸ್ಟಾಪ್. ಇನ್ ಕನ್ನಡದಲ್ಲಿ ನೋಡ್ರಿ ನಿಲ್ಲಿಸಿ. ಹಾಲ್ಟ್ ಅಂದರೆ ನಿಲ್ಲಿಸಿ. ಸೆಂಟೆನ್ಸ್, there are 3 places to halt in the journey. There are 3 places to halt. halt ಅಂದರೆ ನಿಲ್ಲಿಸಿ. in the journey. ನೋಡ್ರಿ ಇನ್ಕ್ವಿಸಿಟಿವ್. ಇನ್ಕ್ವಿಸಿಟಿವ್, INQUISITIVE. ಇನ್ಕ್ವಿಸಿಟಿವ್. ಇನ್ಕ್ವಿಸಿಟಿವ್ ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ರಿ ಕ್ಯೂರಿಯಸ್. CURIOUS. ಇನ್ಕ್ವಿಸಿಟಿವ್ ಅಂದರೆ ಕ್ಯೂರಿಯಸ್. ಕನ್ನಡದಲ್ಲಿ ನೋಡ್ರಿ ಜಿಜ್ಞಾಸೆ. ಇನ್ಕ್ವಿಸಿಟಿವ್ ಅಂದರೆ ಜಿಜ್ಞಾಸೆ. ಸೆಂಟೆನ್ಸ್ ನೋಡಿ, ವಿ ಆರ್ ಆಲ್ ಇನ್ಕ್ವಿಸಿಟಿವ್ ಟು ನೋ ದ ರೀಸನ್. ವಿ ಆರ್ ಆಲ್ ಇನ್ಕ್ವಿಸಿಟಿವ್ ಅಂದರೆ ಜಿಜ್ಞಾಸೆ. to know the reason. That's it. Thank you for watching my video. If you like my video, so like and share with your friends. Thank you.